ಇನ್ನು ರಾಜಾಜಿನಗರದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಕುರಿತು ನಮ್ಮ ಪ್ರತಿನಿಧಿ ರವಿಚಂದ್ರ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಲ್ಲಿರುವಂಥ ರಾಜಾಜಿನಗರದಲ್ಲಿದ್ದೀನಿ. ನೋಡ್ಬೋದು, ನನ್ನ ಹಿಂದೆ ಕುಡಿಯುವ ನೀರಿಗೆ ಹಾಹಾಕಾರ ಹೆಚ್ಚಾಗಿದೆ. ನಾನು ಈ ಸದ್ಯ ಇರೋದು ವಾರ್ಡ್ ನಂಬರ್ 130 ಚಾಮುಂಡಿ ನಗರದಲ್ಲಿ. ನೋಡ್ಬೋದು ದೃಶ್ಯದಲ್ಲಿ ಕುಡಿಯುವ ನೀರಿಗಾಗಿ ಜನರು ಇಲ್ಲಿ ಸಾಕಷ್ಟು ಸಂಕಟ ಪಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಅಂದರೆ ಪ್ರತಿನಿತ್ಯ ಅವರು ಈ ಥರ ನೀರು ತುಂಬ್ಕೋಬೇಕಾಗುತ್ತೆ. ಯಾಕಂದರೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ನೀರು ಬಿಡ್ತಾರೆ. ಹಾಗಾಗಿ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ನಾನು ಕೆಲವೊಬ್ಬರು ಅಜ್ಜಿನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಅಜ್ಜಿ, ನಿಮಗೆ ಪ್ರತಿನಿತ್ಯ ನೀರು ಮಧ್ಯರಾತ್ರಿ ಬಿಡ್ತಾರೆ, ತುಂಬ ಕಷ್ಟ ಅಲ್ವಾ? ತುಂಬ ಕಷ್ಟ. ನೀರಿಲ್ಲ, ಎಲ್ಲೆಲ್ಲೂ ಹೋಗಿ ಹಿಡ್ಕೊಂಡು ಬಂದರೆ ಅವ್ರು ಬಿಡಲ್ಲ. ನೋಡು, 2 ಬೀದಿ ಇದು ಖಾಲಿ ಇದೆ. ಏನ್ ಮಾಡೋದು? 2 ಬೀದಿಗೆ 3 ಬೀದಿಗೆ ಸಾಕಷ್ಟು ಪ್ರತಿಯೊಬ್ಬರ ಮನೆಗೂ ಇದೆ ಬ್ಯಾರಲ್ ಇಟ್ಕೊಂಡಿದ್ದಾರೆ. ನೀರಿನ ಸಮಸ್ಯೆ ತುಂಬಾ ಹೆಚ್ಚಾಗಿದೆ. ಹೌದು. ಕೂಡ ಜಿಬಿಗೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ನೀರಿನ ಸಮಸ್ಯೆ ನಿಮ್ಮ ಮಾಡಿದ್ದೀವಿ. ಹೋಗಿ ಕೌನ್ಸಿಲರ್ಗೆಲ್ಲ ಹೇಳಿದ್ದೀವಿ. ಅವ್ರು ಹೇಳಿದ ತಕ್ಷಣ 1 ದಿನ ಬಿಡ್ತಾರೆ, ತಿರ್ಗಾ ಬಿಡಲ್ಲ. ನೋಡಿ, ನಾವು ನೀರೇ ಇಲ್ಲ. ರಾತ್ರಿ ಹೋದ್ರೆ ಅವ್ರವ್ರು ಹಿಡ್ಕೊಂಡು ಹೋಗ್ಬಿಡ್ತಾರೆ. ನಾವು ಹಿಂದೆ ಹೋದ್ರೆ ಸಿಕ್ಕಲ್ಲ. ಜನ ಒಳಗೆ ಹೋದ್ರೆ ಜಗಳ. ಏನು ಮಾಡ್ತೀಯ? ನೀರಿಲ್ಲ ಅಂದ್ರೆ ತುಂಬಾ ಕಷ್ಟ ಅಲ್ಲ? ಕಷ್ಟನೇ. ಸ್ನಾನ ಮಾಡಕ್ಕೆ ಕಷ್ಟ, ಈ ಸೆಕೆಗೆ ಇರೋಕ್ಕಾಗಲ್ಲ. ಬೇಸಿಗೆ ಕಾಲದಲ್ಲಿ ನೀರು ಪೂರೈಕೆ ಆಗಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹೌದು. 2 ಬಿಂದಿಗೆ ತಗೊಂಬಂದ್ರೆ ಅದೇ ಕೈ ತೊಳಕ್ಕೆ ಮೈ ತೊಳಕ್ಕೆ ಸರಿ ಆಗುತ್ತೆ. ಅಡುಗೆ ಮಾಡೋಕ್ಕೆ ಫಿಲ್ಟ್ರ್ ನೀರು ತಗೊಂಬರ್ತೀವಿ. ಸೀರಾ ನೀರು ಬಂದರೆ ಎಲ್ಲ ಅಡುಗೆ ಮಾಡೋಕ್ಕೆ, ಸ್ನಾನ ಮಾಡೋಕ್ಕೆ ಎಲ್ಲದಕ್ಕೂ ವಾಸಿ ಆಗುತ್ತೆ. ಯಾಕಂದರೆ ಅವ್ರು ಬಿಟ್ಟಿಲ್ಲ ಸರಿಯಾಗಿ. ಹೆಚ್ಚನೇ ಆಗುತ್ತೆ. ಇದಿಷ್ಟು ಅಜ್ಜಿ, ನಾವು ಪ್ರತಿನಿತ್ಯ ನೀರಿಗಾಗಿ ಕಷ್ಟಪಡ್ತಾ ಇದ್ವಿ. ನಮಗೆ ಯಾವುದೇ ರೀತಿಯಿಂದ ನೀರು ಸರಿಯಾಗಿ ಪೂರೈಕೆ ಆಗ್ತಿಲ್ಲ. ನೋಡ್ಬೋದು, ಕೆಲವು ಮೋಟ್ರುಗಳೆಲ್ಲ ಹಂಗೆ ಇದು ಆಗ್ಬಿಟ್ಟಿದೆ, ಎಲ್ಲ ಗಲೀಜಾಗ್ಬಿಟ್ಟಿದೆ. ಯಾಕಂದರೆ ಪ್ರತಿನಿತ್ಯ ನೀರು ಸರಬರಾಜು ಆಗ್ತಾ ಇಲ್ಲ. ಎಲ್ಲ ಪ್ರತಿಯೊಬ್ಬರ ಮನೆಗೂ ಮೋಟ್ರು ಇದೆ. ಆದರೆ ಪ್ರತಿಯೊಬ್ಬರ ಮನೆ ಮುಂದೆ ನೋಡಿ ಬ್ಯಾರಲ್ ಕಾಣಿಸ್ತಾ ಇದೆ. ನೋಡ್ಬೋದು ದೃಶ್ಯದಲ್ಲಿ ಸಾಕಷ್ಟು ಜನಗಳ ಮನೆ ಮುಂದೆ ಬ್ಯಾರಲ್ ತುಂಬ್ಕೊಂಡಿದ್ದಾರೆ. ಯಾಕಂದರೆ ನೀರಿನ ಸಮಸ್ಯೆ ತುಂಬ ಹೆಚ್ಚಾಗ್ತದೆ ಇಂಥದ್ದು ಕಾಲ. ಅದರಲ್ಲೂ ಈ ಬೇಸಿಗೆ ಕಾಲದಲ್ಲೂ ನೀರು ಬೇಕೇ ಬೇಕು. ನೀರು ಪೂರೈಕೆ ಆಗಿದ್ದರಿಂದ ಚಿಕ್ಕ ಚಿಕ್ಕ ಚಂಬು ಕೂಡ ತುಂಬ್ಕೊಂಡಿದ್ದಾರೆ. ನೋಡ್ಬೋದು, ಮನೆ ಮುಂದ್ಗಡೆ ಚಿಕ್ಕ ಚಿಕ್ಕ ಚಂಬು ಕೂಡ ನೀರು ತುಂಬ್ಕೊಂಡಿದ್ದಾರೆ. ಯಾಕಂದರೆ ನೀರಿನ ಸಮಸ್ಯೆ ಅಷ್ಟೊಂದಿದೆ ಇಲ್ಲಿ ಚಾಮುಂಡಿ ನಗರದಲ್ಲಿ. ಮಧ್ಯರಾತ್ರಿ 2 ಗಂಟೆ ನೀರು ಬರ್ತಾ ಇದೆ ಅಂದರೆ ಇವರು ನಿದ್ದೆ ಯಾವಾಗ ಮಾಡಬೇಕು, ಇವ್ರು ಕೆಲಸಕ್ಕೆ ಯಾವಾಗ ಹೋಗಬೇಕು? ನೋಡ್ಬೋದು ದೃಶ್ಯದಲ್ಲಿ ಸಾಕಷ್ಟು ಯಾವ ರೀತಿ ನೀರು ತುಂಬಿಕೊಂಡಿದ್ದಾರೆ. ನೋಡ್ಬೋದು ನೀವು, ನೀರಿನ ಸಮಸ್ಯೆ ತುಂಬಾ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಈ ಚಾಮುಂಡಿ ನಗರದಲ್ಲಿ. ವಾರ್ಡ್ ನಂಬರ್ 5ನೇ ಬ್ಲಾಕಲ್ಲಿ ನೋಡ್ಬೋದು. ಇದು ಇನ್ನೂ ಮಧ್ಯರಾತ್ರಿಯಲ್ಲಿ ನೀರು ಬಿಡ್ತಾರೆ. ಆ ನಂತರ ಟ್ಯಾಂಕ್ ಇರುತ್ತೆ ಇಲ್ಲಿ. ಆ ಟ್ಯಾಂಕಲ್ಲಿ ನೀರು ತುಂಬಿಸ್ತಾರೆ. ಅದು 1 ಅವರ್ಗೆ ಅಷ್ಟೇ ಬೇಗ ಖಾಲಿ ಆಗುತ್ತದೆ. ನಾನು ನಿಮ್ಗೆ ತೋರಿಸ್ತೀನಿ. ಮುಂದೆ ಹೋಗ್ತಾ ಇದ್ದಾನೆ, ಅಲ್ಲಿ ಟ್ಯಾಂಕ್ ಇದೆ, ಅದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಪ್ರತಿಯೊಬ್ಬರ ಮನೆ ಮುಂದೆ ಬ್ಯಾರಲ್ ಇಟ್ಕೊಂಡಿದ್ದಾರೆ. ಯಾಕಂದರೆ ನೀರಿನ ಸಮಸ್ಯೆ ಅಷ್ಟಿದೆ. ಆದರೆ ಬೇಸಿಗೆ ಕಾಲದಲ್ಲಿ ಸರಿಯಾಗಿ ನೀರು ಪೂರೈಕೆ ಆಗಿಲ್ಲ ಅಂದರೆ ಅಡುಗೆ ಮಾಡೋಕ್ಕೆ, ಸ್ನಾನ ಮಾಡೋಕ್ಕೆ, ಅವರು ಪ್ರತಿನಿತ್ಯ ದಿನ ಬಳಕೆಗೆ ತೊಂದರೆ ಆಗುತ್ತದೆ. ಯಾಕಂದರೆ ನೀರು ಅಷ್ಟು ಅವಶ್ಯಕತೆ, ಮನುಷ್ಯ ನೀರು ಅಷ್ಟು ಅವಶ್ಯಕತೆ ಆಗಿದೆ. ಯಾಕಂದರೆ ಜೀವನ ಮಾಡಲು ನೀರು ಬಹಳ ಮುಖ್ಯ. ಯಾಕಂದರೆ ನೀರೇ ಸರಿಯಾಗಿ ಸಿಗ್ತಾ ಇಲ್ಲ ಅಂದರೆ ಜನರು ಜೀವನ ಮಾಡಲು ತುಂಬ ಕಷ್ಟ ಆಗ್ತದೆ. ನೋಡ್ಬೋದು ದೃಶ್ಯದಲ್ಲಿ ಈಗ ನೋಡ್ಬೋದು, ಈ ಮೋಟ್ರಿಂದ ಮಧ್ಯರಾತ್ರಿ ನೀರು ಬರುತ್ತೆ. ಆ ನೀರು ನಿಂತ ನಂತರ ಬೆಳಗ್ಗೆ ಈ ಟ್ಯಾಂಕ್ ತುಂಬಿಸ್ತಾರೆ. ಅದು ಕೆಲವೇ ಗಂಟೆಯಲ್ಲಿ, ಅಂದರೆ ಅರ್ಧ ಗಂಟೆ ಅಥವಾ 1 ಅವರಲ್ಲಿ ಆದಷ್ಟು ಬೇಗ ನೀರು ಖಾಲಿ ಆಗುತ್ತೆ. ನೋಡ್ಬೋದು, ಇದು ನೀರಿನ ಟ್ಯಾಂಕ್ ಶೇಖರಣೆ ಆಗಿರುತ್ತೆ. ಅದು ಆದಷ್ಟು ಬೇಗ ಖಾಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ರವಿಚಂದ್ರ ಚೌಟ್ಕೆ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.